ನಮ್ಮ ಮನೆ ವಿಷಯನೇ ಹಾಸ್ಕೊಂಡು ಹೊದ್ಕೊಳ್ಳೋ ಅಷ್ಟಿರ್ಬೇಕಾದ್ರೆ ಬೇರೆ ವಿಷಯ ನಾ ಯಾಕೆ ಮಾತಾಡ್ಲಿ ಮೇಷ್ಟ್ರೆ? ಗೊತ್ತಾಯ್ತು ಬಿಡು. ಕೃಷ್ಣ ಬಗ್ಗೆ ಹೇಳ್ತಿದ್ಯಾ ತಾನೆ? ಕೃಷ್ಣ ಅನ್ನೋ ಹೆಸರು ನನ್ನ ಪಾಲ್ಗೆ ಒಂದು ಕೆಟ್ಟ ಕನಸಷ್ಟೇ. ನಾ ಅದನ್ನ ಯಾವತ್ತೋ ಮರೆತು ಬಿಟ್ಟೆ. ಮರ್ತಿದ್ದೀನಿ ಅಂತ ಯಾಕಯ್ಯ ಹೇಳ್ತಿದ್ಯಾ? ಅಲ್ಲ, ಮರ್ತಿದ್ಯಾ ಅಂತ ಇಟ್ಕೊಂಡ್ರುವೆ ಈಗ ನೋಡು ಹೇಗಿದ್ಯಾ. ಯಾಕೆ ಮನ್ಸಿನ ತುಂಬ ಚಿಂತೆ ತುಂಬಿಕೊಂಡಿದ್ಯಾ? ಮನ್ಸಿನ ತುಂಬ ಚಿಂತೆ ಯಾಕೆ ತುಂಬಿಕೊಂಡಿದ್ದೀನಿ ಅಂದ್ರೆ ಮೇಷ್ಟ್ರೆ, ಕೈ ಖಾಲಿ ಇದೆ. ಕೈ ತುಂಬ ಕೆಲಸ ಇದ್ರೆ ಮನಸ್ಸು ಲವಲವಿಕೆಯಿಂದ ಇರುತ್ತೆ, ಚಿಂತೆ ಮಾಡಕ್ ಪುರ್ಸೊತ್ತೇ ಇರಲ್ಲ. ಈಗ ಕೆಲಸ ಇಲ್ಲದೆ ಕಣ್ಮುಂದೆ ಬರೀ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಮೇಷ್ಟ್ರೆ. ಇತ್ತೀಚೆಗೆ ನಾನು ಕೂತ್ಕೊಂಡು ತಿಂತಾ ಇದ್ದೀನಿ, ದಂಡ ಬಿಂಡ ಆಗ್ತಾ ಇದ್ದೀನಿ ಅನ್ನಿಸ್ತಿದೆ. ಯಾಕಯ್ಯ ರಾಮಮೂರ್ತಿ ಹೀಗೆ ಮಾತಾಡ್ತಿದ್ಯಾ? ಸುರೇಶ ಏನಾರು ಅನ್ನ? ಛೇ, ಅವನೇನೋ ಅನ್ಲಿಲ್ಲ, ನನ್ಗೆ ಹಾಗನ್ನಿಸ್ತಾ ಇದೆ. ಹಾಳಾದ ಕೆಲಸ ಇಲ್ವಲ್ಲ. ಅದಕ್ಕೆ ಕಣಿಯ ನಾ ಹುಡುಕೋ ಬಂದಿರೋದೀಗ. ನೋಡು, ಬರೀ ನೋಡೋದಷ್ಟೇ ಅಲ್ಲ, ಕೆಲಸನ ಪಕ್ಕಾ ಮಾಡ್ಕೊಂಬಂದಿದ್ದೀನಿ. ನೀನೊಪ್ಪಬೇಕಷ್ಟೇ. ಮೇಷ್ಟ್ರೆ, ಕೆಲ್ಸಕ್ಕೋಸ್ಕರ ಒಳ್ಳೆ ಜಾತಕದ ಪಕ್ಷಿ ತರ ಕಾಯ್ತಾ ಇದ್ದೀನಿ. ನಾನಿಲ್ಲ ಅಂತೀನ? ಹೇಳಿ ಮೇಷ್ಟ್ರೆ, ಎಲ್ಲಿದೆ ಕೆಲಸ? ಏನ್ ಕೆಲಸ? ಹೇಳ್ತೀನಿರಪ್ಪ, ನನಗೆ ಗೊತ್ತಿರೋ ಕಂಪ್ನಿನೇ, ನಿನಗೊಪ್ಪೋ ಅಂತ ಕೆಲಸನೇ ಇದೆ. ಆದರೆ ಒಂದು ಕಂಡೀಷನ್. ಏನ್ ಮೇಷ್ಟ್ರೆ? ನೀನು ಅಲ್ಲಿ ಕೆಲಸ ಸೇರಿದ ಮೇಲೆ ಕನಿಷ್ಠ ಪಕ್ಷ 4 ವರ್ಷ ಯಾವ ಕಾರಣಕ್ಕೂ ಆ ಕೆಲಸ ಬಿಡ್ಕೂಡ್ದು. ಹಾಗಂತ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಿನಗೆ ಆ ಕೆಲಸ ಸಿಗೋದು. ಆಯ್ತು ಮೇಷ್ಟ್ರೆ, 4 ವರ್ಷ ಏನು ಸಾಯೋವರೆಗೂ ದುಡಿಬೇಕು ಅಂತಿದ್ದೀನಿ ಮೇಷ್ಟ್ರೆ. ನಾನಿವತ್ತು ನಿಮಗೆ ಮಾತು ಕೊಡ್ತೀನಿ, ಈ ಜೀವ ಇರೋವರೆಗೂ ನಾನು ಅದೇ ಆಫೀಸ್ನಲ್ಲಿ ದುಡಿತೀನಿ. ಓಕೆ ರಾಮಮೂರ್ತಿ. ಎಕ್ಸ್ಕ್ಯೂಸ್ ಮೀ, ಎಸ್, ಇಲ್ಲಿ ಶಿವಸ್ವಾಮಿ ಅಂತ ಆ ಟೇಬಲಲ್ಲಿ ಇದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ರಾಮಮೂರ್ತಿ ಅಂತ. ಸ್ವಲ್ಪ ಮ್ಯಾನೇಜರ್ ಅವ್ರನ್ನ ನೋಡಬೇಕಾಗಿತ್ತು. ನೀವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬಂದಿದ್ದೀರಲ್ವಾ? ಹೌದು ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಹೆಸರು ಶಿವಸ್ವಾಮಿ ಅಂತ. ಬಹಳ ಸಂತೋಷ. ಬೆಳಿಗ್ಗೆ ಮಂಜಯ್ಯ ಮೇಷ್ಟ್ರು ಸಿಕ್ಕಿದ್ರು, ಎಲ್ಲ ವಿಷಯ ನನಗೆ ಹೇಳಿದ್ದಾರೆ. ಓಹೋ, ಬನ್ನಿ ಸಾಹೇಬ್ರ ಹತ್ರಕ್ಕೆ ಹೋಗೋಣ. ಮೇ ಐ ಕಮ್ ಇನ್ ಸರ್? ಎಸ್ ಸರ್, ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮಂಜಯ್ಯ ಮಾಸ್ಟರ್ ಇದ್ದರೆ ನಿಮಗೆ ಕೊಡಿ. ನೀವೇನಾ ರಾಮಮೂರ್ತಿ ಅಂದರೆ? ಹೌದು ಸರ್. ನಿಮ್ಮ ಬಗ್ಗೆ ಕೇಳಿದ್ದೀನಿ. ನೀವು GK ಇಂಡಸ್ಟ್ರೀಸಲ್ಲಿದ್ದಿರಿ, ಅಲ್ಲಿ ವರ್ಕರ್ಸ್ ಪರವಾಗಿ ಹೋರಾಟ ಮಾಡಿ ಅವ್ರಿಗೆ ಅರಿಯರ್ಸ್ ಕೊಡ್ತಿದ್ರಿ. ಈಗ ರಿಟೈರ್ ಆದರೂ ಕೆಲಸ ಮಾಡಬೇಕು ಅಂತ ಬಂದಿದ್ದೀರಿ. ಹೌದು ಸರ್, ಅನಿವಾರ್ಯ. ನಾನು ಹೇಳೋಕ್ಕೆ ಮುಂಚೆನೇ ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿದ್ದೀರಾ? ತಿಳ್ಕೊಳ್ಳೇಬೇಕ್ರಿ. ಒಂದು ಜವಾಬ್ದಾರಿ ಇರೋ ಕೆಲಸ ಕೊಡಬೇಕು ಅಂದರೆ ಆ ಕೆಲಸಗಾರರು ಹೇಗೆ ಏನು ಅಂತ ತಿಳ್ಕೊಳ್ಳೇಬೇಕಾಗತ್ತೆ. ಮಿಸ್ಟರ್ ರಾಮಮೂರ್ತಿ, ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಆದರೆ ಒಂದು ಕಂಡೀಷನ್. ಏನು ಸರ್? ನೀವು ನಮ್ಮ ಕಂಪ್ನಿ ಸೇರಿದ್ಮೇಲೆ 4 ವರ್ಷ ಬಿಟ್ಟು ಹೋಗಂಗಿಲ್ಲ. ನಿಮ್ಗೆ ಒಪ್ಕೆನಾ? ಓಕೆ ಸರ್. ಮಾಸ್ಟರ್ ಎಲ್ಲ ಹೇಳಿದ್ದಾರೆ. ನೀವು ಕೊಟ್ಟಿರೋ ಕೆಲಸನ ಪ್ರಾಮಾಣಿಕವಾಗಿ ದುಡಿತೀನಿ. 4 ವರ್ಷ ಯಾವ ಕಾರಣಕ್ಕೂ ಬಿಡಲ್ಲ. ಗುಡ್. ಈ ಅಗ್ರಿಮೆಂಟಿಗೆ ಒಂದು ಸೈನ್ ಹಾಕಿ. ಶಿವಸ್ವಾಮಿ, 1-2 ದಿವಸ ಅವ್ರ ಜೊತೆಗಿದ್ದು ಕೆಲಸ ಹೆಂಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ. ಓಕೆ ಸರ್. ಶೈಲ, ಶಾಂತಿ, ಶಿಶಿರ, ಶ್ರಾವಣಿ. ಅಮ್ಮ, ಶ್ರಾವಣಿ ಹೆಸರು ತುಂಬ ಚೆನ್ನಾಗಿದೆ ಅಲ್ವಾ? ನನ್ನ ಮಗಳಿಗೆ ಶ್ರಾವಣಿ ಅಂತ ನನ್ನ ಹೆಸರು ಹೇಳೋದು. ಆಸೆ ನೋಡು, ನಿಮ್ಗೆ ಹೆಣ್ಮಗು ಹುಟ್ಟಿದ್ರೆ ತಾನೇ ಆ ಹೆಸರು ಇಡೋದು. ನಮ್ಗೆ ಹುಟ್ಟೋದು ಗಂಡ್ ಮಗು.
ಅವನಿಗೆ ನಾನು ಉತ್ಸವ ಅಂತ ಹೆಸರಿಡ್ತೀನಿ. ಏನಿಲ್ಲ, ಹೆಣ್ಮಗುನೇ ಆಗೋದು. ರೀ, ಹೆರೋಳ್ ನಾನು, ನಂಗೊತ್ತು ಗಂಡ್ ಮಗುನೇ ಆಗೋದು. ಏನಿಲ್ಲ, ಶ್ರಾವಣಿನೇ ಹುಟ್ಟೋದು. ಏನಿಲ್ಲ. ಸಾಕ್ ನಿಲ್ಲಿಸ್ತೀರಾ? ನಿಮ್ಮಿಬ್ರಿಗೂ ಸಮಾಧಾನ ಆಗ್ಬೇಕು ಅಂದ್ರೆ ಅವಳಿ ಜವಳಿ ಮಕ್ಳು ಹುಟ್ಟಬೇಕಷ್ಟೇನೆ. ಅದ್ದಮ್ಮ ಮಾತು ಅಂದ್ರೆ ಸರಿಯಾಗಿ ಹೇಳಿದೆ. ಉತ್ಸವ್ ಶ್ರಾವಣಿ ಇಬ್ರು ಹುಟ್ಟಾರೆ. ಇಲ್ಲಪ್ಪ, ರಂಗದಾಸ ರಂಗಲಕ್ಷ್ಮಿನೇ ಹುಟ್ಟೋದು. ರಂಗದಾಸು ರಂಗಲಕ್ಷ್ಮಿ ಅವ್ರು ಯಾರತ್ತೆ? ನಮ್ಮ ಅಪ್ಪ ಅಮ್ಮ. ಗಂಡಾದ್ರೆ ನಮ್ಮ ಅಪ್ಪನ ಹೆಸರು, ಹೆಣ್ಣಾದ್ರೆ ನಮ್ಮ ಅಮ್ಮನ ಹೆಸರು ಇಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದನ್ನೇ ಇಡ್ತೀನಿ. ಅದೆಲ್ಲ ಆಗಲ್ಲಮ್ಮ, ಇದು ಬಾರಿ ಮೋಸ. ಹೇಗೆ ಮೋಸ ಆಗುತ್ತೆ? ಹೌದು, ಇದು ಭಾರಿ ಮೋಸ. ಇದನ್ನ ನಾವು ಪ್ರತಿಭಟಿಸ್ತೇವೆ. ಹೌದಪ್ಪ, ನಾವು ವಿರೋಧಿಸ್ತೀವಿ. ಅಪ್ಪ, ಅಮ್ಮನಿಗೆ ಹೇಳಪ್ಪ ಆ ಹೆಸರು ಬೇಡ ಅಂತ. ಹೌದು, ಆ ಹೆಸರು ಇಡೋದು ಬೇಡವೇ ಬೇಡ. ಇಡೋದಾದ್ರೆ ಗೋವಿಂದ ಸ್ವಾಮಿ ರಮಾಮಣಿ ಅನ್ನೋ ಹೆಸರು ಇಡಬೇಕು. ಗೋವಿಂದ ಸ್ವಾಮಿ ರಮಾಮಣಿನ? ಅವ್ರು ಯಾರಪ್ಪ? ಲೇ, ನಿಮ್ಮ ಅಜ್ಜಿ ತಾತ ಕಣೋ, ಅಲಿಯಾಸ್ ನಮ್ಮ ಅಪ್ಪ ಅಮ್ಮ. ಅಪ್ಪ, ಲೇ, ಕೂಸುಟ್ಟಕ್ ಮುಂಚೆ ಗುಲಾಬಿ ಹೊಲಿಸಿದ್ರು ಅನ್ನೋ ಹಾಗೆ ಆ ವಿಷಯ ಈಗ ಪ್ರಸ್ತಾಪ ಮಾಡಿ ಏನೋ ಆಗಬೇಕು. ಮೊದಲು ಮಗು ಮನೆಗೆ ಬರಲಿ, ಆಮೇಲೆ ಡಿಸೈಡ್ ಮಾಡೋಣ ಯಾವ ಹೆಸರು ಇಡಬೇಕು ಅಂತ. ಏನ್ ಮಾವ, ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ಯಾಕೆ ಅಂದ್ರೆ ಹೇಳ್ಬಿಡ್ಲ? ಹೇಳ್ರಿ ಹೇಳೇಬಿಡ್ಲ? ಹೇಳ್ರಿ. ನಾನು ಮತ್ತೆ ಕೆಲ್ಸಕ್ಕೆ ಸೇರಿದ್ದೀನಿ. ರೀ, ಹೊಸ ಕೆಲಸ ಹೇಗಿದೆ ರೀ? ಅಡ್ಜಸ್ಟ್ ಆಯ್ತಾ? ಓ ಎಸ್, ತುಂಬಾ ಚೆನ್ನಾಗಿದೆ ಸುಶಿ. ಒಳ್ಳೆ ಮನೆ ವಾತಾವರಣ ಇದ್ದಾಗೆ ಇದೆ. ಬಾಸಿಂದ ಹಿಡಿದು ಪ್ಯೂನ್ವರೆಗೂ ಎಲ್ಲ ತುಂಬಾ ಒಳ್ಳೆಯದು. ಅಪ್ಪ, ನೀವು ರಿಟೈರ್ಡ್ ಆದಮೇಲೆ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ದುಡಿಯೋಕ್ಕೆ ನಾನಿರ್ಬೇಕಾದ್ರೆ ನೀವು ಮತ್ತೆ ಯಾಕೆ ದುಡಿಬೇಕು? ಹೌದು ಮಾವ, ನೀವು ಚಿಕ್ಕ ವಯಸ್ಸಿನಿಂದ ಕಷ್ಟಪಡ್ತಾ ಇದ್ದೀರಾ ಅಂತ ಇವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆರಾಮಾಗಿರುವಂಥ ಕಾಲದಲ್ಲಿ ದುಡಿತೀನಿ ಅಂದರೆ ನಮಗೆಲ್ಲ ಬೇಜಾರಾಗುತ್ತೆ. ಈ ವಯಸ್ಸಲ್ಲಿ ನೀವು ಯಾಕೆ ಕಷ್ಟಪಡಬೇಕು? ಮನಸ್ಸಿಗೆ ನೆಮ್ಮದಿ ಕಂಡ್ಕೊಳ್ಕಮ್ಮ. ಕೆಲಸವಿಲ್ಲದೆ ಮನೇಲಿ ಕೂತ್ಕೊಳ್ಳೋ ಬದಲು ಕಂಬನಾರೋ ಸುತ್ತು ಅಂತ ಹೇಳ್ತಾರೆ ಹಿರಿಯರು. ಯಾಕೆ ಹೇಳು? ಸುಮ್ಮನೆ ಮನೇಲಿ ಕೂತಿದ್ರೆ ದೇಹದ ಜೊತೆ ಮನಸ್ಸು ಕೊಳ್ತೋಗುತ್ತೆ. ಅದೇ ಕೆಲಸ ಮಾಡ್ಕೊಂಡಿದ್ರೆ ದೇಹದ ಜೊತೆ ಮನಸ್ಸು ಲವಲವಿಕೆಯಿಂದ ಆರೋಗ್ಯವಾಗಿರುತ್ತೆ. ಅಷ್ಟಕ್ಕೂ ನನ್ಗೇನಮ್ಮ ವಯಸ್ಸಾಗಿದೆ. ಈಗಿನ ಕಾಲದಲ್ಲಿ 60 ವರ್ಷದ ಮುದುಕರು ಗಾಡಿನ ತಳ್ತಾರೆ, 70 ವರ್ಷದವರು ವ್ಯವಸಾಯ ಮಾಡ್ತಾರೆ. ಆಫ್ಟರ್ ಆಲ್ ನನಗೆ 50. ನಾನು ಆಫೀಸ್ನಲ್ಲಿ ಕೆಲಸ ಮಾಡೋದು ಯಾವ ಮಾವ, ನಿಮ್ಗೆ ನಾವೇನು ಹೇಳೋದಕ್ಕಾಗುತ್ತೆ? ಏನಾದರೂ ಒಂದು ಉತ್ತರ ರೆಡಿ ಮಾಡ್ಕೊಂಡು ಇಟ್ಟಿರ್ತೀರ. ಕಾಫಿ ಮಾಡ್ಕೊಂಡು ಬರ್ತೀನಿ. ಸಕ್ಕರೆ ಸ್ವಲ್ಪ ಕಡಿಮೆ ಇರಲಿ. ಸರಿ ಮಾವ. ನೇತ್ರ, ನಂಗೆ ಲೈಟ್ ಕಾಫಿ. ಸುಶಿ, ಇನ್ಮೇಲೆ ನಾನು ಮೊದಲಿನ ರಾಮೂರ್ತಿನೇ ಆಗ್ಬಿಡ್ತೀನಿ. ಹೌದು ರೀ, ನೀವು ಮೊದಲಿನ ಹಾಗಿದ್ರೇನೆ ನಮಗೂ ಸಂತೋಷ, ನೆಮ್ಮದಿ. ಏನ್ರಿ ಆಯ್ತು? ಏ ಶಂಕರ, ಲೈನ್ ಸಿಗ್ತೇನಾ? ಇಲ್ಲಪ್ಪ, ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ಅವರಿಬ್ಬರನ್ನು ಒಟ್ಟೊಟ್ಟಿಗೆ ಕಳ್ಸೋದ್ ಬೇಡ ಅಂತ ನಾನು ಪದೇ ಪದೇ ಬಡ್ಕೊಂಡೆ. ಈಗ ನೋಡಿ ಎಲ್ರಿಗೂ ಎಷ್ಟು ಟೆನ್ಷನ್ ಆಗಿದೆ ಅಂತ. ಬೆಳಿಗ್ಗೆ ಹೋದವರು ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ ಅಂದ್ರೆ ಕಾಪ್ರಿ ಆಗದ್ ನಮಗ್ ತಾನೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಮೊದಲೇ ವಯಸ್ಸು ಹುಡುಗಿ ಬೇರೆ. ನೀನ್ ಸುಮ್ಮನೆ ಇರಮ್ಮ ರಾಣಿ. ನಾನೇನ್ ಬೇಕು ಅಂತ ಅವ್ರನ್ನ ಕಳಿಸ್ನ? ಅವ್ರು ಇಷ್ಟೊತ್ತಾದ್ರೂ ಮನೆಗೆ ಬರಲ್ಲ ಅಂತ ನಾನೇನ್ ಕನಸ್ಕೊಂಡಿದ್ನ? ಅವ್ರು ಎಲ್ಲಿ ಏನ್ ಕಷ್ಟದಲ್ಲಿ ಸಿಗಾಕೊಂಡಿದಾರೋ ಏನೋ. ನಾವು ಮನೆಯಲ್ಲಿ ಕೂತ್ಕೊಂಡು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡೋಣ ರೀ. ಲೇ, ನೀನ್ ಹುಚ್ಚಿ ತರ ಮಾತಾಡ್ಬೇಡ, ಮನೆ ಒಳಗೋಗೆ. ಪದ್ಮ, ನಿನ್ನ ಲೆವೆಲ್ಗೆ ಈ ರೂಮ್ ಸೂಟ್ ಆಗೋದಿಲ್ಲ. ಆದರೂ ಇವತ್ತು ಒಂದು ನೈಟ್ ಅಡ್ಜಸ್ಟ್ ಮಾಡ್ಕೋ. ಪರವಾಗಿಲ್ಲ. ತಗೋ, ಬಿಸಿ ಬಿಸಿ ತಿಂಡಿ ತಂದೀನಿ, ತಿನ್ನು. ಮನೆ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ಆಗಲೇ ಅವ್ರಿಗೆ STDಯಿಂದ ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ. ಇನ್ನೇನಾದ್ರು ಬೇಕಾದರೆ ಕರಿ. ಬಾಗ್ಲಾಕೋ. ನೀವೆಲ್ಲಿಗೆ ಹೊರಟ್ರಿ?
ಎಲ್ಲಿಗೂ ಹೋಗ್ತಿಲ್ಲ, ಇಲ್ಲೇ ಹೊರಗಡೆ ಕಾರಿಡಾರಲ್ಲಿ ಮಲಗಿರ್ತೀನಿ. ಕಾರಿಡಾರಲ್ಲಿ ಮಲ್ಕೋತೀರಾ? ಅದು ಈ ಚಳಿಲಿ? ಪರವಾಗಿಲ್ಲ, ಬ್ಲ್ಯಾಂಕೆಟ್ ಇದೆ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನೀನು ಆರಾಮ ಮಲ್ಕೋ. ನೋಡಿ, ನಾನು ಹೀಗೆ ಕೂತಿರ್ತೀನಿ, ನೀವಿಲ್ಲೇ ಮಲ್ಕೊಳ್ಳಿ. ಏನು, ನೀನು ಒಬ್ಬಂಟಿ ಇರಬೇಕಾದ್ರೆ ನಾನು ಇಲ್ಲೇ ಮಲ್ಕೋದಾ? ಚೇಚೆ, ಅದಕ್ಕಿನ್ನೂ ಟೈಮ್ ಇದೆ. ಆಮೇಲೆ ನೀನು ಹೊರಗಡೆ ಹೋಗು ಅಂದರೂ ನಾನು ಹೋಗಲ್ಲ. ಓಕೆ, ಈಗ ತಿಂದು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ನಾನು ಬಡ್ಕೊಂಡೆ ನಿನಗೆ ಮಕ್ಕಳು ಕುಣಿದಾಗಿ ಅವ್ರ ತಾಳು ಕುಣಿಯೋದು ಬೇಡ ಅಂತ. ಕೇಳಿದೆ ನನ್ನ ಮಾತನ್ನ ನೀನು? ಈಗ ನೋಡು, ಬರ್ಲಿ, ಇವತ್ತು ಬರ್ಲಿ ಅವನು. ಏಯ್, ಏನ ನೀನು ಏನು ಅಂತ ಅಂದ್ಕೊಂಡಿದ್ಯೋ? ಏನೋ ಅಳಿಯಾಗೋನು ಅಂತ ಸದರ ಕೊಟ್ರೆ ಹೀಗ ಮಾಡೋದು? ಇದು ನಿನಗೆ ಸರಿ ಅನ್ಸುತ್ತಾ? ಯಾಕೋ ಬರ್ಲಿಲ್ಲ ರಾತ್ರಿ ಮನೆಗೆ ವಾಪಸ್ಸು? ಎಲ್ಲಿ ಉಳ್ಕೊಂಡಿದ್ರಿ? ಏನೋ ಇದೆಲ್ಲ ಮಾತಾಡೋ. ನಾರಾಯಣ, ಯಾಕೆ ಇಷ್ಟೊಂದು ಸಿಟ್ಟಾಗ್ತಾ ಇದೆಯಾ? ಅವ್ರು ಈಗ ತಾನೇ ಬರ್ತಾ ಇದ್ದಾರೆ, ಹೇಳ್ತಾರೆ ಬಿಡಪ್ಪ. ನೋಡ ಅಳಿ ಅಂದರೆ ಹೇಳಿ, ಅಳಿ ಅಂದರೆ. ಮಾವ, ನಿನ್ನೆ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು ನಿಜ. ರಾತ್ರಿ ಬರಬೇಕಾದ್ರೆ ಕಾರ್ ಕೆಟ್ಟು ಹೋಗಿದ್ದು ನಿಜ. ಅದನ್ನು ನಾನು ರಾತ್ರಿ ಫೋನ್ನಲ್ಲೇ ಹೇಳಿದ್ದೀನಿ. ಆದರೆ ರಾತ್ರಿ ನಾವು ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡ್ವಿ ಅನ್ನೋದು ಮಾತ್ರ ಸುಳ್ಳು. ನಾನು ನಿಜ ಹೇಳ್ತಿದ್ರೆ ನೀವು ಮತ್ತಷ್ಟು ಗಾಬರಿ ಆಗ್ತಿದ್ರಿ. ಅಂದ್ರೆ ರಾತ್ರಿ ಎಲ್ಲಿ ಉಳ್ಕೊಂಡಿದ್ರಿ? ಗೆಸ್ಟ್ ಹೌಸಲ್ಲಿ. ಏನು, ಗೆಸ್ಟ್ ಹೌಸ್ ಅಲ್ಲ? ಏ ಸುಂದ್ರ, ಮದುವೆಗೆ ಮುಂಚೆನೆ ಒಂದು ಹುಡುಗಿ ಜೊತೆ ಒಂದ್ ರಾತ್ರಿ ಗೆಸ್ಟ್ ಹೌಸ್ ಅಲ್ಲಿ ಇದ್ದೆ ಅಂತ ಹೇಳ್ತೀಯಲ್ಲ, ಎಷ್ಟೋ ಧೈರ್ಯ ನಿನಗೆ? ಯಾಕೋ ಬಂತು ಇಂಥ ದುರ್ಬುದ್ಧಿ? ಅವ್ರನ್ನೇನು ಅನ್ಬೇಡಿ. ಏನಮ್ಮ ಪದ್ಮ, ನೀನು ಅವನ ಪರನೇ ಮಾತಾಡ್ತಿದ್ಯಲ್ಲ? ಹೌದು, ನಾನೇ ಇವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವ್ರ ಬಗ್ಗೆ ಎಲ್ರಿಗಿಂತ ಹೆಚ್ಚಾಗೆ ತಿಳ್ಕೊಂಡಿದ್ದೀನಿ. ಅಲ್ಲ ಮಾವ, ನಿನ್ನೆ ರಾತ್ರಿ ರಸ್ತೆಯಲ್ಲಿ ಗಾಡಿ ಕೆಟ್ಟೋದಾಗ ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕು ಇರಲಿಲ್ಲ, ಯಾವ ಗಾಡಿನೂ ಸಿಗ್ಲಿಲ್ಲ. ಆ ಟೈಮ್ನಲ್ಲಿ ಇವ್ರೇನ್ ಮಾಡಬೇಕಿತ್ತು? ನನಗೋಸ್ಕರ ಹತ್ರ ಇದ್ದ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋದ್ರು. ಗೆಸ್ಟ್ ಹೌಸಲ್ಲಿ ಒಂದಿನ ಉಳ್ಕೊಂಡೆ ಅಂದ ತಕ್ಷಣ ನೀವೆಲ್ಲರೂ ಯಾಕೆ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ? ನೆನ್ನೆ ರಾತ್ರಿ ಆ ಸಂದರ್ಭದಲ್ಲಿ ಇವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮಿಸ್ಬಿಹೇವ್ ಮಾಡ್ತಾ ಇದ್ರು. ಆದ್ರೆ ಇವರು ಎಷ್ಟು ದೊಡ್ಡ ವ್ಯಕ್ತಿತ್ವ ಇರೋರು ಗೊತ್ತಾ? ನನ್ನನ್ನು ರೂಮ್ನಲ್ಲಿ ಮಲ್ಗೋದಕ್ಕೆ ಹೇಳಿ ಹೊರಗಡೆ ಕಾರಿಡಾರಲ್ಲಿ ಮಲ್ಕೊಂಡಿದ್ರು. ನಿನ್ನೆ ರಾತ್ರಿ ನಾವಿದ್ದ ಸಂದರ್ಭ ತುಂಬಾ ಸೂಕ್ಷ್ಮವಾಗಿತ್ತು, ಬೆಂಕಿ ಹಾಗೆ. ಬೇರೆ ಯಾರೇ ಆಗಿದ್ರು ಆ ಬೆಂಕಿಗೆ ಬೆಣ್ಣೆ ತರ ಕರ್ಗು ಹೋಗ್ತಾ ಇದ್ರು, ಅಥವಾ ಕಟ್ಗೆ ಹಾಗೆ ಉರ್ದು ಹೋಗ್ತಾ ಇದ್ರು. ಆದ್ರೆ ಇವರು ಅಪರಂಜಿ, ಬೆಂಕಿಗೆ ಬಿದ್ದಷ್ಟು ಶುದ್ಧವಾಗ್ತಾರೆ, ಉರಿ ತಾಕ್ದಷ್ಟು ಹೊಳಿತಾರೆ. ಇಂಥ ವ್ಯಕ್ತಿ ಜೊತೆ ಒಂದು ದಿನ ಕಳೆದೆ ಅಂತ ನಾನು ಹೆಮ್ಮೆ ಪಡ್ತೀನಿ. ನೀವೆಲ್ಲ ಇವ್ರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರೂ ಪರವಾಗಿಲ್ಲ. ಇವ್ರ ವ್ಯಕ್ತಿತ್ವಕ್ಕೆ ಕಳಂಕ ಬರೋ ಹಾಗೆ ಮಾತ್ರ ಮಾತಾಡ್ಬೇಡಿ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ಸಾರಿ ಸುಂದ್ರ, ನಿನ್ನ ಬಗ್ಗೆ ನಂಗೆ ನಂಬಿಕೆ ಇದ್ರೂ ಒಂದು ಹೆಣ್ಣಿನ ತಂದೆಯಾಗಿ ಒಂದು ಕ್ಷಣ ನಿನ್ನನ್ನು ಅನುಮಾನಿಸ್ಬಿಟ್ಟೆ.
ನಿನ್ನ ವ್ಯಕ್ತಿತ್ವದ ಮುಂದೆ ನಾನು ತುಂಬ ಚಿಕ್ಕವನಾಗ್ಬಿಟ್ನಪ್ಪ. ಛೇ, ಇದೇನ್ ಮಾವ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವು ನನಗೆ ಒಂದು ಮಾತು ಅನ್ಲಿಲ್ಲ, ಬೈಲಿಲ್ಲ. ಆದರೂ ಯಾಕೆ ಇಷ್ಟು ಬೇಜಾರು ಮಾಡ್ಕೋತಿದ್ದೀರಿ? ಹಾಗಲ್ಲಪ್ಪ, ನಿನ್ನ ಬಗ್ಗೆ ನಾನು ಕೆಟ್ಟದಾಗಿ ಯೋಚನೆ ಮಾಡಿದ್ದು, ಅನುಮಾನ ಪಟ್ಟಿದ್ದು ನಿಜ. ಆದರೆ ಆಗ ನಾನು ಬಾಯ್ಬಿಟ್ಟು ಏನೂ ಹೇಳಿಲ್ಲ. ಆದರೆ ಈಗ ನಿಜ ಹೇಳ್ತೀನಿ. ಈ ಘಟನೆ ನಡೆದಿದ್ದರಿಂದ ನಿನ್ನ ಬಗ್ಗೆ ನನಗಿದ್ದ ಅಭಿಮಾನ ಇನ್ನೂ ಜಾಸ್ತಿ ಆಗೋಯ್ತಪ್ಪ. ಒಟ್ಟಿನಲ್ಲಿ ನೀವಿಬ್ರು ಸೇಫಾಗಿ ಬಂದು ಸೇರಿದ್ರಲ್ಲ, ಅದು ಮುಖ್ಯ. ಸ್ನಾನ ಮಾಡಿ ಫ್ರೆಶ್ ಆಗು, ಒಟ್ಟಿಗೆ ಕೂತ್ಕೊಂಡು ಎಲ್ಲ ತಿಂಡಿ ತಿನ್ನೋಣ. ಆಯ್ತು ಮಾವ. ಈ ಮಿಸ್ಟರ್ ಸುಂದರ್ ಕೆಪಾಸಿಟಿ ಏನು ಅಂತ ಈಗ ಗೊತ್ತಾಯ್ತಾ? ಅಲ್ಲಣ್ಣ, ನೀನ್ ಇಷ್ಟೊಂದು ಬದಲಾಗಿದ್ಯಾ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ತಾನಾಗಿ ಸಿಕ್ಕಿರೋ ಚಾನ್ಸ್ನ ನೀನ್ ಬಿಟ್ಟಿದ್ಯಾ ಅಂದ್ರೆ ಇದು ನಿಜಕ್ಕೂ ಪವಾಡನೇ. ಪವಾಡ? ಯು ಮೀನ್ ಟು ಸೇ ಮ್ಯಾಜಿಕ್? ಮೈ ಡಿಯರ್ ಸ್ವೀಟ್ ಸಿಸ್ಟರ್, ನಿನ್ನೆ ನನಗೆ ಸಿಕ್ಕಿದ್ದು ಒಂದು ಚಿಕ್ಕ ಚಾನ್ಸ್. ಆ ಚಿಕ್ಕ ಚಾನ್ಸ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನನ್ನನ್ನು ಆರ್ಡಿನರಿ ಮ್ಯಾನ್ ಅಂತ ತಿಳ್ಕೊಂಡಿದ್ಯಾ? ನೋ ವೇ ಸಿಸ್ಟರ್. ಆ ಚಿಕ್ಕ ಚಾನ್ಸ್ನ ಬಿಟ್ಟು ಹಾಕ್ಬಿಟ್ಟು ಅದ್ರ ಮೂಲಕ ದೊಡ್ಡ ಚಾನ್ಸ್ನ ಗಳಿಸೋದೆ ಈ ಮಿಸ್ಟರ್ ಸುಂದರ್ ಸ್ಟೈಲ್. ದೊಡ್ಡ ಚಾನ್ಸ್ ಗಳಿಸೋದ? ಏನು ಹೇಳ್ತಿದ್ಯೋ? ನಾನೇನು ಹೇಳೋಲ್ಲ, ಮಾಡಿ ತೋರಿಸ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ.